ಈ ಮಿಲಿಟರಿ? ಪೂಲನ್ ದೇವಿ ಇರ್ಬೇಕು. ಅವ್ಳು ಹೋಗ್ಬಿಟ್ಲು ಕಣ. ಇವ್ರು ಯಾರೋ ಮಾತಾಡಿದ್ರೆ ಸುಟ್ಟಾಕ್ಬಿಡ್ತೀನಿ ನಿಮ್ಮನ್ನ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಾಲದಿಂದ ನಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದೀನಿ. 1942 ಆದ್ರೂ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಇಂಗ್ಲಿಷ್ ಅವ್ರನ್ನ ಅಟ್ಟೋದ್ಬಿಟ್ಟು ನಮ್ಮವ್ರನ್ನ ಅಟ್ಟಿಸ್ಕೊಂಡು ಹೋಗ್ತೀರಾ? ಇದು ಪಾರ್ಟಿ 2003. 60 ವರ್ಷ ಮುಂದೆ ಹೋದ್ರೆ ಅರದು ಮಸಾಲೆ ಮಾಡ್ಬಿಡ್ತೀನಿ. ಎದ್ದೇಳಿ. ಗಾಂಧೀಜಿ ಜೈಲಿನಲ್ಲಿದ್ದಾರೆ ಗೊತ್ತಾ? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ 3 ಗಾಂಧಿಗಳಿಗೂ ನಮ್ಮವ್ರು ಟಿಕೆಟ್ ಕೊಟ್ಬಿಟ್ರಲ್ಲ. ಇನ್ಯಾರು ಇರೋದು ಜೈಲಲ್ಲಿ? ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸ್ತೀರಾ ಇಲ್ಲ ಕೆಳಗೆ ಹೇಳ್ತೀರಾ? ಆಗೋದಿಲ್ವಾ? ಏನು ಚಳವಳಿಯಲ್ಲಿ ಭಾಗವಹಿಸ್ತೀವಿ. ಹೇಳಿ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ ಹಾಡ್ತೀಯಾರು? ನಾನು ಅಲ್ಲ. AR ರೆಹಮಾನ್. ಹಾಡಿ. ನೀವು ಜರ್ಮನಿಗೆ ಹೋಗ್ಬಿಡಿ. ಜರ್ಮನಿಗ? ಹೌದು. ಅಲ್ಲಿ ನಿಮ್ಗೆ ಹಿಟ್ಲರ್ ಸಿಗ್ತಾನೆ. ಅವನ್ ನಿಮ್ಗೆ ಬಂದೂಕುಗಳು ಕೊಡ್ತಾನೆ. ಅದನ್ನ ತಗೊಂಡು ಜಪಾನ್ ಹೋಗ್ಬಿಡಿ. ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ. ಇನ್ನೂ ಇದಾರಾ? ಹೌದು. ಅವ್ರಿಗೆ ಗನ್ ಕೊಟ್ಬಿಟ್ಟು ವಾಪಸ್ ಬಂದ್ಬಿಡಿ. ಕಾಲಲ್ಲೇ ನಡ್ಕೊಂಡು ಹೋಗ್ಬೇಕು, ಕಾಲಲ್ಲೇ ನಡ್ಕೊಂಡು ಬಂದ್ಬಿಡ್ಬೇಕು. ಜಪಾನಿಗೆ ಕಾಲಲ್ಲೇ ಹೋಗ್ಬೇಕು, ಕೈಯಲ್ಲ. ಗೊತ್ತಾಯ್ತಲ್ಲ ಲೂಸು. ನಿಮ್ಮೊಬ್ಬರಿಗೆ ಎಲ್ಲ ಅರ್ಥ ಆಗೋದು. ಶಬಾಷ್ ಚಂದ್ರ ಬೋಸ್. ಸ್ವದೇಶಿ ಚಳವಳಿ ನಡೀತಾ ಇದೆ. ನಾವೆಲ್ಲ ಸ್ವದೇಶಿ ವಸ್ತ್ರಗಳು ಉಪಯೋಗಿಸಬೇಕು, ವಿದೇಶಿ ವಸ್ತ್ರಗಳು ಉಪಯೋಗಿಸಬಾರದು. ಏನು ಹೇಳಿ. ಹೋಗು ಹೋಗು. ಹೌದು, ಇದೆಲ್ಲ ಸ್ವದೇಶಿ. ಗಾಂಧಿ ಕೊಡಿ ಚಕ್ರದಲ್ಲಿ ನಾವೇ ನೈದಿದ್ದು. ಹಾಗಿದ್ರೆ ಇರ್ಲಿ. ಅಯ್ಯೋ ಬದುಕ್ತೆ ಬಡ್ಜೀವ. ಬನ್ನಿ. ಬದುಕೊಂಡ್ವಿ ಕಣ. ಇದೇನಾದ್ರೂ ನೈಲ್ಯಾಂಡ್ ಆಗಿದ್ದೀರಾ ಎಲ್ಲ ಉಳಿದು ರೋಸ್ಟ್. ಮಾಡ್ತೀರಿ? ಮಾರ್ಚ್ ಪಾಸ್ ಮಾಡಿ. ಇದೊಂದು ಬಾಕಿ ಇತ್ತು. About left, left, right, right, left, right. About left, right, left, right, left, right, left. About right, right, left, right. About left. ದೇಶದ್ರೋಹಿಗಳ ಸುತ್ತಾಕ್ಬಿಡ್ತೀನಿ. ವಿದೇಶಿ ಚಟಿ ಬಿಡೋದಿಲ್ಲ ನಾನು, ಬಿಡೋದಿಲ್ಲ. ನಾವು ರಕ್ಷಣೆ ಕೊಡಿ ಸರ್. ಇವಾಗ ಬಂದ್ಬಿಟ್ಲು ಸರ್. ಅವಳಿಗೆ ನಾನು ಚಡ್ಡಿ ಮೇಲೆ ಕಂಡು ಸರ್. ಕಾಪಾಡಿ ಸರ್. ಬಂದ್ಲು ಸರ್. ಬಿಡ್ತೀನಿ. ಎಲ್ಲಿ ವಿದೇಶಿ ಚಟಿ? ವಿದೇಶಿ ವಸ್ತ್ರ, ವಿದೇಶಿ ವಸ್ತ್ರ ಬೇಡ ನಮ್ಗೆ. ಸ್ವದೇಶಿ ವಸ್ತ್ರ ಬೇಕು. ಅಯ್ಯಯ್ಯೋ. ಹೊಸ ಲುಂಗಿ. ಅಯ್ಯೋ ಹೊಸ ಲುಂಗಿ. ಬಹಳ ಮುಖ್ಯ. ಹೊಸ ಲುಂಗಿನ ಹಳೆ ಲುಂಗಿನ ಯಾರು ಕೇಳಿದ್ರು? ಇಳ್ಸ ಕೆಳಗಡೆ ಓಪನ್ ಶೋ ಎಲ್ಲ ಫ್ರೀ ಆಗಿ ನೋಡ್ತಾರೆ. ನೋಡಲಿ ರಾಣಿ. ಸರ್. ಎಸ್, ಶಿ ಇಸ್ ಮೈ ವೈಫ್. ಮತ್ತೆ ಸುಭಾಷ್ ಚಂದ್ರ ಬೋಸ್? ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಅವಳು ಒಂದೊಂದ್ಸಾರಿ ಕಿತ್ತೂರು ಚೆನ್ನಮ್ಮ ಆಗ್ಬಿಡ್ತಾಳೆ, ಒನಕೆ ಓಬವ್ವ ಆಗ್ಬಿಡ್ತಾಳೆ. ಆಗ ಒನಕೆ ತಗೊಂಡೇ ಬಡಿತಾಳೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಲೆಗೆ ಪೆಟ್ಟು ಬಿದ್ದಾಗ ಹಾಗಾಡ್ತಾಳಷ್ಟೆ. ನನ್ನ ಹೆಂಡತಿ ಎಲ್ರ ಹಾಗೆ ನಾರ್ಮಲ್ ಆಗೇ ಇದ್ದಾಳೆ. ಬಹಳ ವರ್ಷಗಳ ನಂತರ ಗರ್ಭಿಣಿಯಾದ್ಲು. ಅವಳಿಗೆ 5ನೇ ತಿಂಗಳು ತುಂಬಿದಾಗ ಆನಂದಕ್ಕೆ ಪಾರವೇ ಇರಲಿಲ್ಲ. ತನಗೊಬ್ಬ ದೇಶ ಕಾಯೋ ವೀರ ಹುಟ್ಲಿ ಅಂತ ಆ ದೇವ್ರ ಹತ್ರ ಯಾವಾಗ್ಲೂ ಬೇಡ್ಕೊತಾ ಇದ್ಲು. ತಾನ್ ತಾಯಿಯಾಗೋ ಸಂತೋಷದಲ್ಲಿ ಕುಣಿದಾಡ್ಬಿಟ್ಲು. ಸರ್, ಗರ್ಭಿಣಿ ಹೆಂಗಸರು ಕುಣಿಬಾರ್ದಲ್ವಾ ಸರ್? ಬಹುಶಃ ಅದೇ ಕಾರಣ ಇರಬಹುದು. ಬಾಣಂತಿ ಸನ್ನಿ ಅಂತಾರಲ್ಲ ಅದು. ಅಲ್ಲಿಂದ ಅವಳ ತಲೆ ಬರೀ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಇತ್ತು. ತಲೆಗೆ ಪೆಟ್ಟು ಬಿದ್ದಾಗ ವೈಲ್ಡ್ ಆಗ್ತಾಳೆ, ಮತ್ತೊಂದ್ಸರಿ ಪೆಟ್ಟು ಬಿದ್ದಾಗ ಮೈಲ್ಡ್ ಆಗ್ತಾಳೆ. ಪಾಪ ಪಾಪ. ಅಯ್ಯೋ, ಅದಾಗಿಲ್ಲ ಅಂತಾನೆ ಅವ್ರಿಗೆ ಚಿಂತೆ. ಸುಮ್ಮನೆ ಕೂತ್ಕೊಳ್ಳ. ಉರ್ಮಿ ಬಾ. ಆರ್ತಿ ತಗೊಳ್ಳಿ. ನೀವೆಲ್ಲ ಯಾರು?
ಸಲಾಂ ಸಲಾಂ. ಅರಬಿಂದ ಬಂದ್ರ ನೀವು? ಅಲ್ಲ ದುಬೈ. ಮುಚ್ಚಬಾಯಿ, ನಾವ್ ಇಲ್ಲಿಯವರೇ, ದೇವರನ್ನ ಇಂಡಿಯನ್ಸ್. ಇವರೆಲ್ಲ ನನ್ನ ಸ್ನೇಹಿತರು. ಓ, ಆರ್ತಿ ತಗೊಳ್ಳಿ. ಪ್ರಸಾದ. ಕಾಫಿ? ಕಾಫಿ ಎಲ್ಲ ವಿದೇಶಿಯವ್ರು ಕುಡಿಯೋದು, ನಾವು ಇಂಡಿಯನ್ಸ್ ಓನ್ಲಿ ಮಜ್ಜಿಗೆ. ಅಯ್ಯಯ್ಯೋ, ಇದು ನಮ್ಮ ಮನೆ ಕಾಫಿ, ಸ್ಪೆಷಲ್ ಫಿಲ್ಟರ್ ಕಾಫಿ. ಉರ್ಮಿ, ಹಾ. ಕಾಫಿ ಯಾಕೆ? ಇವರೆಲ್ಲ ಇಲ್ಲೇ ಊಟ ಮಾಡ್ತಾರೆ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತಾರೆ. ಹೌದು ಹೌದು. ನೀವು ಸ್ವಲ್ಪ ತಗೊಳ್ಳಿ. ತಗೊಂಡಲ್ಲ? ಅಯ್ಯೋ, ಇನ್ನು ಸ್ವಲ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನಿಧಾನ ನಿಧಾನ. ನೀರು ಕುಡಿ. ನಿಧಾನ ನಿಧಾನ. ಬೇಗ ಬೇಗ ತಿನ್ನಲ್ಲ, ಅದಕ್ಕೆ ನತ್ತತ್ ಬಿಡ್ತು. ನಿಧಾನವಾಗಿ ತಿನ್ನಪ್ಪ, ಏನು ಅವಸರ ಪಡಬೇಡ. ಒಳ್ಳೆ ಹೆಂಗ್ಸುಗಳು. ದೇವ್ರೆಂತ ಕ್ರೂರಿ, ಇಂಥವ್ರಿಗೆ ಅಂತ ಶಿಕ್ಷಣ. ತುಂಬಾ ದಿನ ಆಗಿತ್ತು ಈ ತರ ತಿಂದು. ಅಯ್ಯೋ ಪಾಪ. ತಗೋ ತಿನ್ನಪ್ಪ. ನೀವೆಲ್ಲ ಯಾವಾಗ ಬೇಕಾದ್ರೂ ಮನೆಗ್ ಬರ್ಬೋದು, ಊಟ ಮಾಡ್ಬೋದು. ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ, ಏನ್ ಸಹಾಯ ಬೇಕಾದ್ರೂ ಕೇಳಿ. ಹೌದು, ನೀವೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಸರ್ಕಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮ್ ಬ್ಯಾಡ್ ಲಕ್ಕು ಕಂಪ್ನಿ ಕ್ಲೋಸ್ ಆಗೋಯ್ತು. ಅಯ್ಯೋ, ಸರಿ, ಹಂಗೆ ನಾವು ಈಗ ನಲ್ಲಿ ಕೆಲಸ, ಮ್ಯೂಸಿಕ್ ಗೀಸಿಕ್ ನಡೀತಾ ಇದೆ. ಮ್ಯೂಸಿಕ್? ಹೌದಾ? ಅಯ್ಯಯ್ಯೋ, ಮ್ಯೂಸಿಕ್ ಅಂದ್ರೆ ನನಗೆ ತುಂಬಾ ಇಷ್ಟ ರೀ. ನನ್ ಫೇವರೇಟ್ ಸಾಂಗ್ ಯಾವ್ದು ಗೊತ್ತಾ? ಒಂದೇ ಮಾತ್ರಮ್ಮ. ಅದಲ್ಲ ರೀ, ಹೇಳಿ. ಫೇವರೇಟ್ ಹಾಡು? ಅಯ್ಯೋ, ಬಾರೆ ರಾಜಕುಮಾರಿ ಹೋಗೋಣ ಜಂಬೂ ಸವಾರಿ, ನಮ್ಮ ಹಳೆಯ ಸುಡರಲ್ಲಿ ಬಾರೋ ರಾಜಕುಮಾರ. ಅಯ್ಯೋ. हाँ सलाम अबू भाई, हम नकुल बोल रहे हैं इंडिया से। भाई हमारे पूरे प्लान सक्सेस हो गए भाई। उस मंदिर को भी हमने बम से उड़ा दिया है भाई। हम तो पार्लियामेंट तक पहुंच चुके हैं, आप फिक्र मत कीजिए। और भाई वो जो पैसा आपने भेजा था ना, हमने पूरे पार्टी वालों को दे दिया है। हाँ भाई, हमारा जो नेक्स्ट बम उड़ेगा ना बेंगलुरु में। हाँ, वालेकुम सलाम भाई, वालेकुम सलाम। ಈ ಪ್ರಕಾಶ ಬೇರೆ ದುಡ್ಡು ಕೊಡ್ತಾ ಇಲ್ಲ, ಇವನ್ ಬೇರೆ ಅವಾಗ ಫೋನ್ ಮಾಡ್ತಾನೆ. ಏನು ರಮ್ಯಾ ಸಿಕ್ಕುದ್ಲೇನಾ? ಇನ್ನೂ ಇಲ್ಲ ಬಾಸ್, 3 ದಿವಸ ಟೈಮ್ ಕೊಡಿ, ಹುಡುಕ್ಬಿಡ್ತೀವಿ. ಫೋಟೋ ಹಿಡ್ಕೊಳ್ಳ. ಮಗನೇ ಬರೇಲಿ. ರಮ್ಯಾ ಆಕಾಶದಲ್ಲಿ ಪಾತಾಳದಲ್ಲಿ ಹೋಗಿ ಹುಡ್ಕೊಂಬ, ಹೋಗು. ಅಯ್ಯೋ, ನಾನು ರಮ್ಮಿ ವಾಯ್ಸ್ ತರ ಇದೆಯಲ್ಲ, ನಿಲ್ಸಿ. ಗುಡ್ ಮಾರ್ನಿಂಗ್. ಏನಿದು ಗಲಾಟೆ? ಏನಿಲ್ಲ ಮೇಡಮ್, ಇವರೆಲ್ಲ ಸೇರ್ಕೊಂಡು ಇವ್ರ ಮನೆದು 1 ಲಕ್ಷ ರೂಪಾಯಿ ಪ್ರಾಪರ್ಟಿ ಲಾಸ್ ಮಾಡಿದ್ದಾರೆ. ಅದನ್ನ ಸೆಟ್ಲ್ ಮಾಡೋವರೆಗೂ ಈ ಅಂಗಡಿನ ಓಪನ್ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಇದೆ. ಅಂಗಡಿನ ಬಿಟ್ಕೊಡಕ್ ಹೇಳಿ, ಕೆಲಸ ಮಾಡಿ ಹೇಗಾರು ತೀರ್ಸ್ಬಿಡ್ತೀವಿ. 1 ಮಿನಿಟ್ ಸರ್. ತಗೊಳ್ಳಿ. ನೀವ್ ಯಾಕಿದನ? ನಾವು ನೋ ಪ್ರಾಬ್ಲಮ್, ನಿಮ್ಮ ಮರ್ಯಾದೆ ಮುಖ್ಯ. ತಗೊಳ್ಳಿ ಸರ್. ಇನ್ನು ಬೇಕಾ? ಮೇಡಮ್ ಮೇಡಮ್ ಇರ್ಲಿ ಮೇಡಮ್, ಇದೇ 1 ಲಕ್ಷ ರೂಪಾಯಿ ಬಾಳತ್ತೆ. ಭರತ್ ಸರ್, ಇವ್ರದ್ದು ಕೀಸ್ ಹ್ಯಾಂಡ್ ಓವರ್ ಮಾಡು. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ನಾವಿನ್ ಬರ್ತೀವಿ. ಸರ್, ಇನ್ನೊಂದು ವಿಷಯ, ಈ ನನ್ನ ಮಗ ನಮ್ಮ ಹುಡುಗಿ ಮೇಲೆ ಕಣ್ಣಾಕ್ಬಾರ್ದು. ಅದೆಲ್ಲ ಸಪರೇಟ್ ಕೇಸು, ಅದನ್ನ ಆಮೇಲೆ ವಿಚಾರಿಸ್ಕೊತೀನಿ. ನಡಿಯ ನೀನು. ನಮಸ್ಕಾರ ಮೇಡಮ್. ಬರ್ತೀವಿ ಮೇಡಮ್. ಕೀ ತಗೊಳ್ಳಿ. ನೀವ್ ಯಾಕೆ ಕೊಡಕ್ ಹೋದ್ರಿ? ಏನ್ ಪರವಾಗಿಲ್ಲ, ಮೊದಲು ಅಂಗಡಿ ತೆಗಿರಿ, ಬಿಸಿನೆಸ್ ಶುರು ಮಾಡಿ. ಬೇಡ ಬೇಡ ಕೂತ್ಕೊಳ್ಳಕ್ಕ? ಬೇಡ ನನ್ನಿ. ಪ್ಲೀಸ್ ಕೂತ್ಕೊಳ್ಳಕ್ಕ. ಬೇಡ, ಯಾಕೋ ಬಾಂಬ್ ಇದೆಯೇನೋ? ಇಲ್ಲ ಗಲೀಜಿದೆ. ಯಾಕೆ ಫಾರ್ಮಾಲಿಟೀಸ್ ಅಲ್ಲ? ಗೌರವನಕ. ಸರಿಯಾದ ಸಮಯಕ್ಕೆ ನಮ್ ಪಾಲಕ್ ದೇವ್ರ ತರ ಬಂದ್ರಿ. ಅಯ್ಯೋ, ಏನ್ ನಾನಿ, ಯಾಕೆ ಕಣ್ಣಲ್ಲಿ ನೀರು? ನಿಮ್ ಋಣ ಹ್ಯಾಕ್ ತೀರ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಕ್ಕ. ಯಾವ ಜನ್ಮದ ಸಂಬಂಧನೋ ಏನೋ, ನಿಮ್ ಬಳೆ ಕೊಟ್ಟು ನಮ್ ಮಾನ ಕಾಪಾಡಿದ್ರಿ. ನಾವ್ ಹೇಗಾದ್ರೂ ಮಾಡಿ ದುಡ್ದು ನಿಮ್ ಬಳೆ ವಾಪಸ್ ತಂದ್ಕೊಡ್ತೀವಕ್ಕ. ಎಲ್ಲ ಬರುತ್ತೆ, ದೇವ್ರು ಯಾವತ್ತೂ ಒಳ್ಳೆಯವರನ್ನ ಕೈ ಬಿಡೋದಿಲ್ಲ. ಹಾಯ್ ಹಾಯ್. ಓಹೋ, ಬೇಕ್ರಿ ಬಂತ. ಯಾರಿ ಹುಡುಗಿ? ನಿನ್ ಹೆಸರೇನಮ್ಮ? ಕಪಿ. ಕಾಪಿನಾ? ಕಪಿಲ. ಕಾಪಿಲಾನ? ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಮಾ. ಇದು ಯಾರು? ಏನು ಬಂತಂದಿದ್ಯಾ ಇಲ್ಲ ಮಗುಗೆ? ನಾನಿ, ಇವತ್ತು ನಂದಿನಿ ಬರ್ತ್ಡೇ ಅಲ್ಲ, ಅದಕ್ಕೆ ಕೇಕ್ ತಂದಿದ್ದೀನಿ. ಅಯ್ಯೋ ಜಾಣ ಮರಿ. ನಂದು ನಿಂದಲ್ಲ ಕಣೋ, ನಂದು ಇದು. ಸುಮ್ಕಿರಲ್ಲ. ನಂದು ನಿಂದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಯಾರದು? ನಂದು. ನಂದು. ಸುಮ್ಕಿರ. ಎಲ್ಲಿದ್ದಾಳೆ? ಹಾಸ್ಟೆಲ್ ಇದ್ದಾಳೆ. ಏನಾಯ್ತು? ಅವಳು ಅಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ.
ಅಲ್ಲೊಬ್ಳು ಮಧ್ಯದಲ್ಲಿ ವಿಲ್ಲನ್ ಇದ್ದಾಳೆ. ಅವಳನ್ನ ಹೊರಗಡೆ ಬಿಡ್ತಾ ಇಲ್ಲ, ನನ್ನ ಒಳಗಡೆ ಬಿಡ್ತಾ ಇಲ್ಲ. ಯಾಕೆ? ನಮ್ಮಿಬ್ಬರ ಮಧ್ಯೆ ದೊಡ್ಡ ವಿಲ್ಲನ್ ಆಗ್ಬಿಡ್ತಾಳೆ ಅವಳು. ಯಾರವಳು? ಲೇಡಿ ವಾರ್ಡನ್. ಅಯ್ಯೋ, ಯಾವಾಗ್ಲೂ ಲವ್ ಅಂದ್ರೆ ವಿಲ್ಲನ್ಸ್ ಇರ್ತಾರೆ. ನನಗೂ ಹಾಗೆ ಆಯ್ತು. ಯೋಚನೆ ಮಾಡ್ಬೇಡಿ, ವಿಲ್ಲನ್ ಗೆದ್ಬಿಟ್ಟು ಲವ್ ಮಾಡ್ಬೇಕು, ಅದೇ ರಿಯಲ್ ಲವ್. ನಾವೆಲ್ಲ ಅಲ್ಲಿ ಹೋಗೋಣ, ದಾರಿ ಕರ್ಕೊಂಡು ಹೋಗ್ತೀನಿ.